ದಲಿತರ ಸರ್ಕಾರ ಹಿಂದ ಪರ ಸರ್ಕಾರ ಅಂತ ಸರ್. ಅದೇ ದೊಡ್ಡ ಸಂಗತಿ. ಯಾಕಪ್ಪ ದಲಿತರ ಅಂತ ಹೋರಾಟ ಮಾಡಿ ದಲಿತ ಸಿದ್ದರಾಮಯ್ಯ ಇರ್ಬೋದು, ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಇರ್ಬೋದು, ಮಹದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮುನಿಯಪ್ಪ ಇರ್ಬೋದು, ಎಲ್ಲರೂ ಇದ್ದಾಗ ನಾವು ಅನಿವಾರ್ಯವಾಗಿ ನಾವು ಇವತ್ತು BJP ಶಾಸಕ ಬಂದ್ಕುಂತು ದಲಿತರ ಕಾಂಟ್ರಾಕ್ಟ್ ತಗೊಂಥ ಪಕ್ಷದ ಅಧಿಕಾರ ಇದ್ದಾಗ ನಾವು BJP ಬಂದು ಇವತ್ತು ಜಗದೀಶ್ ಶೆಟ್ಟರ್ ನಾವು ಮಾತಾಡೋಂಥ ಪ್ರಸಂಗ ಬಂದಕ್ಕೆ ನಾವು ಭಾಳ ಖೇದ ಅನಿಸ್ತದೆ ಅದು. ಸರ್, ಈಗ ಲಂಬಾಣಿ ಅವರು ಸಿಕ್ಕಾಕೊಂಡಿದ್ದಾರೆ. ನಿಮ್ಮ ಪಕ್ಷದ ಸ್ಟ್ಯಾಂಡ್ ಏನು ಸರ್? ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದವರು, ನಿಮ್ಮ ನಾಯಕರು? ಈಗ ನೀವು ನಾಯಕರು, ನೀವು ದಲಿತ ನಾಯಕರು, ಅಹಿಂದ ವರ್ಗದ ನಾಯಕರು, ನೀವು ಬಂದಿರೋದ್ ಮುಂದೆ ನಿಮ್ಮ ದೊಡ್ಡ ರಾಜ್ಯಾಧ್ಯಕ್ಷರು ಇವರು ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ದಾರೆ? ಇಲ್ಲ, ನಾನು ನೋಡ್ರಿ, ಕೆಲವೊಂದು ವಿಷಯದಲ್ಲಿ ಮುಜುಗರ ಆಗುತ್ತೆ. ಪಕ್ಷದ ಅಧ್ಯಕ್ಷ ಇರ್ಬೋದು, ವಿರೋಧ ಪಕ್ಷ ನಾಯಕರು ಇರ್ಬೋದು, ಪಕ್ಷದ ಒಂದು ಭ್ರಷ್ಟಾಚಾರ ಅಪಾದ ಬಂದಾಗ ನಿಯರ್ವಾಗಿ ಮಾತಾಡೋದು ಭಾಳ ಕಷ್ಟ ಆಗ್ತದೆ. ಅದನ್ನು ನಮ್ಮದು ಯಾವುದೇ ರಾಜ್ಯಾಧ್ಯಕ್ಷ ಭಿನ್ನಯ ಬರ್ಬೋದು, ಬಟ್ ಅವ್ರು ಕುರ್ಚಿ ಮೇಲೆ ಕೂತಾಗ ಅವರು ಮಾತಾಡೋದು ಭಾಳ ಕಷ್ಟದಾಯಕ ಆಗ್ತದೆ. ಭ್ರಷ್ಟಾಚಾರದ ಅಪವಾದ ಬಂದಾಗ ಸಿಕ್ಕಿಕೊಂಡಾಗ ಬಂಧನ ಆದಾಗ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಆದ ವಿಷಯ ಪಾರ್ಟು ನಾವು ಬರೇ ಪದೇ ದಲಿತ ಶಾಸಕರು, ಹಿಂದೂ ಜನಾಂಗ ಅಧಿಕಾರಿಗಳು ಹಿಂದೂ ಶಾಸಕರಿಗೆ ಆಗತ್ತೆ ಅನ್ನೋಂಥ ಇದು ವಿಚಾರ ಮಾಡುವಂಥ ಫಸ್ಟಿಗೆ ನಮ್ಮ ಜನಾಂಗದಾಗ ಬುದ್ಧಿವಂತರಾಗಬೇಕು ನಾವು. ಇನ್ನು ಅದು ಏನಾಕೈತಿ, ಬೇರೆ ಚಂದ್ರಲ್ಲ ಮಣ್ಣಿ ನಿರುಕ್ತವಾಗಿ ಹೊರಗೆ ಬರ್ತಾರೋ, ಅಪ್ಪರೇ ಒಳಗೆ ಹೋಗಾರೋ ಬೇರೆ ವಿಷಯ ಬಿದ್ದಿರ್ಬೋದು. ನೋಡಿ, ಒಂದು ಸಿಟ್ಟಿನ ಅಣೋಬಿಡೆ ಅಂತ ಮಾತಾಡೋದು ಆಡಿಯೋ ಮೇಲೆ ನೀವು ಇವತ್ತು ನೋಡ್ರಿ, ನನಗೆ ಮಾಹಿತಿ ಪ್ರಕಾರ ದುಡ್ಡಿನ ವ್ಯವಹಾರದ್ದು ಇಲ್ಲ. ನಾನು ನನಗೆ ಮಾಹಿತಿ ಬಂದ ಪ್ರಕಾರ ಅದೇ ಹೇಳ್ದೆ. ಇದು ಭ್ರಷ್ಟಾಚಾರ ಚಂದ್ರ ಲಂಬಾಣಿ ಬಗ್ಗೆ ಭ್ರಷ್ಟಾಚಾರ ಮಾಡಿದರೋ ಬಿಟ್ಟರೋ ಅನ್ನೋದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿಲ್ಲ ನಾವು. ಅದು ಮುಂದಿನ